ಫ್ರೆಂಡ್ಸ್. ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಇವರು ನಮ್ಮ ಟೀಮ್ ಇಂಡಿಯಾಗೆ ಎಷ್ಟೊಂದು ಸಲ ಮ್ಯಾಚ್ಗಳನ್ನು ಗೆದ್ದು ಕೊಟ್ಟಂಥ ನಮ್ಮ ಲೆಜೆಂಡರಿ ಕ್ರಿಕೆಟ್ಸ್ ಅಂತ ಹೇಳಬಹುದು ಫ್ರೆಂಡ್ಸ್. ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರ ಬಗ್ಗೆ ಭಾಳಷ್ಟು ಟೆಸ್ಟ್ ಕ್ರಿಕೆಟ್ನಲ್ಲಿ ಅವ್ರ ರೆಕಾರ್ಡ್ಸು, ಅವ್ರ ಟೆಸ್ಟ್ ಕ್ರಿಕೆಟ್ನಲ್ಲಿ ಅವ್ರ ಜರ್ನಿ ಹೇಗೆ ಸಾಗಿತು, ಅವ್ರ ಬ್ಯಾಟಿಂಗಲ್ಲಿ ರೆಕಾರ್ಡ್ಸು ಮತ್ತು ಸ್ಕೋರ್ನಲ್ಲಿ, ಫೀಲ್ಡಿಂಗ್ನಲ್ಲಿ ಮತ್ತು ಕ್ಯಾಪ್ಟನ್ಸಿನಲ್ಲಿ ಈ ಥರದ ರೆಕಾರ್ಡ್ಸ್ಗಳ ಬಗ್ಗೆ ನಾವು ಮಾತಾಡೋಣ ಫ್ರೆಂಡ್ಸ್ ಅಂತ ಹೇಳ್ತೇನೆ. ಮೊದಲನೇದಾಗಿ ನಾವು ವಿರಾಟ್ ಕೊಹ್ಲಿ ಅವರ ರೆಕಾರ್ಡ್ಸ್ಗಳ ಬಗ್ಗೆ ಮಾತಾಡೋಣ. ಅವರ ರೆಕಾರ್ಡ್ಸ್ಗಳ ಕೇಳಿದ್ರೆ ನನಗೆ ತಲೆ ಧಿಮ್ ಅಂತ ಆ ಥರ ರೆಕಾರ್ಡ್ಗಳನ್ನು ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಅದ್ರಗೋಸ್ಕರನೇ ಅವ್ರದ್ದೆಲ್ಲ ಒಂದು ಲೀಸ್ಟ್ನಲ್ಲಿ ಬರ್ಕೊಂಡು ಬಂದು ನಾನು ಮತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್. ಆ ಥರ ನಮ್ಮ ವಿರಾಟ್ ಕೊಹ್ಲಿ ಅಂದರೆ ಚೇಜಿಂಗ್ನಲ್ಲಿ ಆಗಲಿ, ಅಗ್ರೆಷನ್ನಲ್ಲಿ ಆಗಲಿ, ಸೇಡಿಗೆ ಸೇರಿ ತೀರಿಸ್ಕೊಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ನಮ್ಮ ವಿರಾಟ್ ಕೊಹ್ಲಿ ಸುಮ್ಮನೆ ಬಿಟ್ಕೊಡೋದಿಲ್ಲ. ಹಾಗೆ ಕೂಡ ನಮ್ಮ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿನಲ್ಲಿ ಕೂಡ ಯಾರು ಹಿಂಜರುವಂತಿಲ್ಲ. ಆ ಥರದ ಕ್ಯಾಪ್ಟನ್ಸಿನಲ್ಲಿ ಒಳ್ಳೆ ಗುಡ್ ಕ್ಯಾಪ್ಟನ್ಸಿ ಅಂತ ಹೇಳ್ಬೋದು. ಆದರೆ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಟೆಸ್ಟ್ ಕ್ಯಾಪ್ಟನ್ಸಿ ಒಳ್ಳೆಯದ ಮಾಡಿದ್ದಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದು ನಮ್ಮ ವಿರಾಟ್ ಕೊಹ್ಲಿ ಅವರು. ಬನ್ನಿ ಫ್ರೆಂಡ್ಸ್, ಮೊದಲನೇದಾಗಿ ವಿರಾಟ್ ಕೊಹ್ಲಿ ಅವರ ಬಗ್ಗೆ ನಾವು ಮಾತಾಡೋಣ ಅಂತ ಹೇಳ್ತೇನೆ ಫ್ರೆಂಡ್ಸ್. ಅವ್ರು ಮೊದಲನೇದಾಗಿ ಕೊಹ್ಲಿ ಅವರ ಟೆಸ್ಟ್ ರೆಕಾರ್ಡ್ನಲ್ಲಿ ರನ್ಸ್ ಹೇಗೆ ರೆಕಾರ್ಡ್ ಮಾಡಿದ್ದಾರಪ್ಪ ಅಂತ ಮೊದಲನೇ ಪಾಯಿಂಟ್ ಅಂತ ಹೇಳ್ತೇನೆ ಫ್ರೆಂಡ್ಸ್. ಅವರು ಟೋಟಲಿ ಮ್ಯಾಚ್ 123 ಮ್ಯಾಚ್ಗಳನ್ನು ಆಡಿದ್ದಾರೆ. ಅವರು ಟೋಟಲಿ ಟೆಸ್ಟ್ ಕೆರಿಯರ್ನಲ್ಲಿ ರನ್ಸ್ ಎಷ್ಟಪ್ಪ ಅಂದರೆ 9230 ರನ್ಸ್ ಇದೆ ಅವ್ರ ಟೆಸ್ಟ್ ಕೆರಿಯರ್ನಲ್ಲಿ. ಹೈಯೆಸ್ಟ್ ಸ್ಕೋರ್ ಒಂದು 254 ರನ್ ಫ್ರೆಂಡ್ಸ್. ಹೈಯೆಸ್ಟ್ ಟೆಸ್ಟ್ನಲ್ಲಿ ನಮ್ಮ 100 ಅಂತ ಹೇಳ್ಬೋದು ನಾವು ನಮ್ಮ ವಿರಾಟ್ ಕೊಹ್ಲಿ ಅವರಿಗೆ. 254 ರನ್ಸ್ ಹೈಯೆಸ್ಟ್ ಸ್ಕೋರು. ಮತ್ತು 100 ಎಷ್ಟಿದೆಯಪ್ಪ ಅಂದರೆ 30 100s ಇದ್ದಾರೆ ಅಂತ ಹೇಳ್ಬೋದು ಟೆಸ್ಟ್ ಕ್ರಿಕೆಟ್ನಲ್ಲಿ ಫ್ರೆಂಡ್ಸ್. ಇದು ಟೆಸ್ಟ್ ರೆಕಾರ್ಡ್ನಲ್ಲಿ. ಮತ್ತು ಅವರ ಜರ್ನಿ ಹೇಗೆ ಸಾಗಿತ್ತಪ್ಪ ಅಂದರೆ ಅದ್ರ ಬಗ್ಗೆ ಮಾತಾಡೋಣ ಫ್ರೆಂಡ್ಸ್. ವಿರಾಟ್ ಕೊಹ್ಲಿ ಅವರ ಬಗ್ಗೆ ಅವರು 2011ರಲ್ಲಿ ಡೆಬ್ಯೂಟ್ ಮಾಡ್ತಾರೆ ಅಗೇನ್ಸ್ಟ್ ವೆಸ್ಟ್ ಇಂಡೀಸ್ ಜೊತೆ 2011ರಲ್ಲಿ. ಮತ್ತು 2012ರಲ್ಲಿ ಸೆಕೆಂಡ್ ಹೈಯೆಸ್ಟ್ ಫಸ್ಟ್ ಟೆಸ್ಟ್ ಆನ್ ಆಸ್ಟ್ರೇಲಿಯಾ ಜೊತೆ ಆಡ್ತಾರೆ. ಮತ್ತು 2012ರಲ್ಲಿ ಟೆಸ್ಟ್ ಬಾಟಮ್ ಅವಾರ್ಡ್ ನ್ಯೂಜಿಲೆಂಡ್ ಜೊತೆ ಆಡಿದ್ದಕ್ಕೆ ಕೊಟ್ಟಿರ್ತಾರೆ. ಮತ್ತು 2014ರಲ್ಲಿ ಫಸ್ಟ್ ಗೇಮ್ ಆಸ್ ಟೆಸ್ಟ್ ಕ್ಯಾಪ್ಟನ್ ಅಂತೂ ಆಸ್ಟ್ರೇಲಿಯಾ ಜೊತೆ ಆಡುತ್ತಾರೆ, ಕ್ಯಾಪ್ಟನ್ಸಿ ವಹಿಸ್ತಾರೆ ಆವಾಗ 2014ರಲ್ಲಿ ನಮ್ಮ ವಿರಾಟ್ ಕೊಹ್ಲಿ ಅವರು. ಮತ್ತು 2018ರಲ್ಲಿ ಲೀಡ್ ಮಾಡ್ತಾರೆ ನಮ್ಮ ಟೀಮ್ ಇಂಡಿಯಾನ. ಫಸ್ಟ್ ಸೀರೀಸ್ ವಿಕ್ಟೋರಿ ಅಂತ ಹೇಳ್ಬೋದು ಫ್ರೆಂಡ್ಸ್ ನಮ್ಮ ವಿರಾಟ್ ಕೊಹ್ಲಿ ಅವರಿಗೆ. ಅದು ಆಸ್ಟ್ರೇಲಿಯಾ ಜೊತೆ ಆಡಿದಾಗ 2-1 ಅಂತ ಹೇಳ್ಬೋದು ಫ್ರೆಂಡ್ಸ್. ಮತ್ತು ನಮ್ಮಿದು ಜರ್ನಿ ಅಂತ ಹೇಳ್ಬೋದು ನಮ್ಮ ವಿರಾಟ್ ಕೊಹ್ಲಿ ಅವ್ರದ್ದು. ಮತ್ತು ರೆಕಾರ್ಡ್ಸ್ ಆಫ್ ಬ್ರೋಕನ್ ಅಂತ ಹೇಳ್ಬೋದು ಬ್ಯಾಟಿಂಗ್ನಲ್ಲಿ ಫ್ರೆಂಡ್ಸ್ ನಮ್ಮ ವಿರಾಟ್ ಕೊಹ್ಲಿದು. ಯಾವ ಥರ ಬ್ಯಾಟಿಂಗ್ನಲ್ಲಿ ರೆಕಾರ್ಡ್ಸ್ಗಳನ್ನು ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಮೋಸ್ಟ್ ಟೆಸ್ಟ್ 100 ಎಷ್ಟು ಮಾಡಿದ್ರಪ್ಪ ಅಂದರೆ 7 ಸೆಂಚುರೀಸ್ ಇದೆ ಫ್ರೆಂಡ್ಸ್ ಟೆಸ್ಟ್ನಲ್ಲಿ. 100 ಸೆಂಚುರೀಸ್ ಹೇಳ್ಬೋದು. ಮತ್ತು ಫಸ್ಟ್ ಪ್ಲೇಯರ್ ಟು ಸ್ಕೋರ್ 4 ಇನ್ 4 ಕನ್ಸಿಸ್ಟೆಂಟಿವ್ ಟೆಸ್ಟ್ ಸೀರೀಸ್ನಲ್ಲಿ ಫ್ರೆಂಡ್ಸ್. ಎಂಥ ಪ್ಲೇಯರ್ ನೋಡಿ ನಮ್ಮ ವಿರಾಟ್ ಕೊಹ್ಲಿ ಅವರು. ಮತ್ತು ಫಾಸ್ಟೆಸ್ಟ್ ಇಂಡಿಯನ್ ಟು ಈಚ್ 7000 ಟೆಸ್ಟ್ ರನ್ಸ್ ಇನ್ 81 ಗೇಮ್ಸ್. ಕೇವಲ 81 ಗೇಮ್ಸ್ನಲ್ಲಿ 7000 ರನ್ನನ್ನು ಹೈಯೆಸ್ಟ್ ಜಲ್ದಿ ರನ್ಗಳನ್ನು ಬೇಗ ಮಾಡಿದಂಥ ನಮ್ಮ ವಿರಾಟ್ ಕೊಹ್ಲಿ ನಮ್ಮ ಇಂಡಿಯನ್ ಪ್ಲೇಯರ್ನಲ್ಲಿ. ಮತ್ತು ಸೆಕೆಂಡ್ ಮೋಸ್ಟ್ ಸೆಂಚುರೀಸ್ ಫಾರ್ ಆ್ಯನ್ ಇಂಡಿಯನ್ ಪ್ಲೇಯರ್ ಇನ್ ದ ಸೇನಾ ಸೆಂಚುರೀಸ್ ಇನ್ 12 ಫ್ರೆಂಡ್ಸ್. ಮತ್ತು 4th ಲೀಡಿಂಗ್ ರನ್ ಸ್ಕೋರರ್ ಇನ್ ದ ಟೆಸ್ಟ್ ಫಾರ್ ಇಂಡಿಯನ್ 1230 ರನ್ಸ್. ಅಂದರೆ ನಮ್ಮ ವಿರಾಟ್ ಕೊಹ್ಲಿ ಅವರು 4ನೇ ಸ್ಥಾನದಲ್ಲಿದ್ದಾರೆ ಹೈಯೆಸ್ಟ್ ಸ್ಕೋರರ್ ಆಗಿ ಅಂತ ಹೇಳ್ತೇನೆ ಫ್ರೆಂಡ್ಸ್. ಆದರೆ ಮೊದಲನೇ ಸ್ಥಾನದಲ್ಲಿ ಸಚಿನ್ ತೆಂಡೂಲ್ಕರ್ ಇದ್ದಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. 4ನೇ ಸ್ಥಾನದಲ್ಲಿ 9230 ರನ್ಗಳನ್ನು 4ನೇ ಸ್ಥಾನದಿದ್ದಾರೆ ನಮ್ಮ ವಿರಾಟ್ ಕೊಹ್ಲಿ ಅವರು ಅಂತ ಹೇಳ್ತೇನೆ ಫ್ರೆಂಡ್ಸ್. ಮತ್ತು ರೆಕಾರ್ಡ್ ಬ್ರೇಕರ್ನಲ್ಲಿ ಟೆಸ್ಟ್ ಕ್ಯಾಪ್ಟನಲ್ಲಿ ಎಂಥ ಕ್ಯಾಪ್ಟನ್ಸಿ ಮಾಡಿದ್ದಾರೆ ಅಂತ ಮಾಡಿರಬಹುದು ಅಂತ ಡಿಸ್ಕಸ್ ಮಾಡೋಣ ಫ್ರೆಂಡ್ಸ್. ಅವ್ರ ಕ್ಯಾಪ್ಟನ್ಸಿನಲ್ಲಿ ಮೋಸ್ಟ್ ಟೆಸ್ಟ್ ವಿಕ್ಟೋರೀಸ್ ಅಂತ ಹೇಳ್ಬೋದು. ಇವ್ರ ಕ್ಯಾಪ್ಟನ್ಸಿನಲ್ಲಿ ಹೈಯೆಸ್ಟ್ ವಿಕ್ಟೋರಿಗಳನ್ನು ಪಡೆದಂಥ ನಮ್ಮ ವಿರಾಟ್ ಕೊಹ್ಲಿ 40 ಮ್ಯಾಚಸ್ ವಿಕ್ಟೋರಿಯನ್ನು ಪಡೆದಿದ್ದಾರೆ ಫ್ರೆಂಡ್ಸ್. ಇವರಿಗೆ ಬೆಸ್ಟ್ ವಿನ್ನಿಂಗ್ ಪರ್ಸೆಂಟೇಜ್ ಎಷ್ಟಿದೆಪ್ಪ ಅಂದರೆ 59% ಇದೆ ಫ್ರೆಂಡ್ಸ್. ಮತ್ತು ಓನ್ಲಿ ಕ್ಯಾಪ್ಟನ್ ಟು ಸ್ಕೋರ್ ಸೆಂಚುರೀಸ್ ಇನ್ ದ ಇಸ್ ಫಸ್ಟ್ 3 ಇನ್ನಿಂಗ್ಸ್. 3 ಇನ್ನಿಂಗ್ಸ್ನಲ್ಲಿ ಅವ್ರು ಸೆಂಚುರಿಗಳನ್ನು ಬಂದಿದ್ದಾರೆ ಫ್ರೆಂಡ್ಸ್. ಆದರೆ ಮೋಸ್ಟ್ ಡಬಲ್ ಸೆಂಚುರೀಸ್ ಅಂತ ಹೇಳಿದ್ರೆ 700 ಅಂತ ಹೇಳ್ಬೋದು. ಫಾಸ್ಟೆಸ್ಟ್ ಸೆಂಚುರಿಯನ್ ಇನ್ ಬೈ ಇಂಡಿಯನ್ ಕ್ಯಾಪ್ಟನ್ ಇನ್ ದ ಟೆಸ್ಟ್. ಫಾಸ್ಟೆಸ್ಟ್ ಸೆಂಚುರಿ ಮಾಡಿದಂಥ ಕೂಡ ಕ್ಯಾಪ್ಟನ್ ಆಗಿ ಹೆಸರುವಾಸಿಯಾಗಿದ್ದಾರೆ ನಮ್ಮ ವಿರಾಟ್ ಕೊಹ್ಲಿ. ಮತ್ತು
ಫಸ್ಟ್ ಇಂಡಿಯನ್ ಕ್ಯಾಪ್ಟನ್ ಟು ವಿನ್ ಎ ಟೆಸ್ಟ್ ಸೀರೀಸ್ ಆನ್ ಆಸ್ಟ್ರೇಲಿಯಾ. ಫಸ್ಟ್ ಟೆಸ್ಟ್ ಕ್ಯಾಪ್ಟನ್ ಆಸ್ಟ್ರೇಲಿಯಾ ಜೊತೆ ಸೀರೀಸ್ ವಿನ್ ಆದಂಥ ನಮ್ಮ ಕ್ಯಾಪ್ಟನ್ ವಿರಾಟ್ ಕೊಹ್ಲಿ. ಮತ್ತು ಮೋಸ್ಟ್ ಟೆಸ್ಟ್ ರನ್ನರ್ ಇನ್ ಇಂಡಿಯನ್ ಕ್ಯಾಪ್ಟನ್ಸಿ ವಯಸ್ಸು ಹೈಯೆಸ್ಟ್ ರನ್ ಯಾರು ಮಾಡಿದಾರಪ್ಪ ಅಂದ್ರೆ ವಿರಾಟ್ ಕೊಹ್ಲಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಮತ್ತು ವಿರಾಟ್ ಕೊಹ್ಲಿ ಅವರ ಟೆಸ್ಟ್ ಕ್ರಿಕೆಟ್ನಲ್ಲಿ ರೆಕಾರ್ಡ್ಸ್, ಹಿಸ್ಟ್ರಿ ಕ್ರಿಯೇಟರ್ಸ್ ಮತ್ತು ಎಲ್ಲರ ಬಗ್ಗೆ ನಾವು ಡಿಸ್ಕಸ್ ಮಾಡಿದೆವು. ಮತ್ತು ಈಗ ರೋಹಿತ್ ಶರ್ಮಾ ಅವ್ರ ಬಗ್ಗೆ ನಾವು ಕೂಡ ಡಿಸ್ಕಸ್ ಮಾಡೋದಂತ ಹೇಳ್ತೇನೆ ಫ್ರೆಂಡ್ಸ್. ರೋಹಿತ್ ಶರ್ಮಾ ಅವರ ರೆಕಾರ್ಡ್ ಬಂದು ಅವರು ಟೋಟಲಿ 67 ಮ್ಯಾಚ್ ಆಡಿದ್ದಾರೆ. ಅವರ ಟೆಸ್ಟ್ ಕಿರಿಯರ್ನಲ್ಲಿ 4311 ರನ್ಗಳಿವೆ. ಹೈಯೆಸ್ಟ್ ಸ್ಕೋರ್ ಯಾವಪ್ಪ ಅಂದರೆ 212 ರನ್ ಇದೆ. ಅವರ 100 ಎಷ್ಟಿದೆಯಪ್ಪ ಅಂದರೆ 12 ಹಂಡ್ರೆಡ್ಸ್ ಇದೆ ಟೆಸ್ಟ್ ಕೆರಿಯರ್ನಲ್ಲಿ. ರೋಹಿತ್ ಶರ್ಮಾ ಅವರು ಡೆಬ್ಯೂಟ್ ಮಾಡಿದೆ ಯಾವಾಗಪ್ಪ ಅಂದರೆ ನವೆಂಬರ್ 2013 ಅಂತ ಹೇಳ್ತೇನೆ ಫ್ರೆಂಡ್ಸ್. ಇವರ 177 ರನ್ ಡೆಬ್ಯೂಟ್ ಅಗೇನ್ಸ್ಟ್ ವೆಸ್ಟ್ ಇಂಡೀಸ್ ಜೊತೆ ಮಾಡಿದ್ದಾರೆ. ಅದು ಕೋಲ್ಕತ್ತಾದಲ್ಲಿ 2013 ಫಸ್ಟ್ ಮ್ಯಾಚ್ನಲ್ಲಿ ಇವರು 177 ರನ್ ಬಾರಿಸಿದೆ ಅಂತ ಹೇಳ್ಬೋದು. ಫಸ್ಟ್ ಡೆಬ್ಯೂಟ್ ಮ್ಯಾಚ್ನಲ್ಲಿ ಭಾಳ ಖುಷಿಕರ ವಿಷಯ ಅಂತ ಹೇಳ್ತೇನೆ. ಆವಾಗಿನ ಸಂದರ್ಭದಲ್ಲಿ ನಮ್ಮ ರೋಹಿತ್ ಶರ್ಮಾ ಅವರಿಗೆ ಡೆಬ್ಯೂಟ್ ಮಾಡಿದವಾಗೆ 177 ರನ್ ಬಾರಿಸಿದ ಒಳ್ಳೆಯ ಸುಮ್ಮನೇನ್ರಿ. ಫಸ್ಟ್ ಅವಾಗ ಎಕ್ಸ್ಪೀರಿಯನ್ಸ್ ಇರಲಾರ್ದಂಥ ಪ್ಲೇಯರ್ಸ್ ಆ ಥರದ ಬಾರಿಸಿದಂದರೆ ಒಳ್ಳೆ ಬ್ಯಾಟಿಂಗ್ ಮಾಡಿದೆ ಅಂತ ಹೇಳ್ಬೋದು ನಮ್ಮ ರೋಹಿತ್ ಶರ್ಮಾ ಅಂತ ಹೇಳ್ತೇನೆ ಫ್ರೆಂಡ್ಸ್. ಮತ್ತು ರೋಹಿತ್ ಶರ್ಮಾ ಅವರು ರೆಕಾರ್ಡ್ಸ್ನಲ್ಲಿ ರನ್ ಬಂದರೆ 4301 ರನ್ಸ್ ಇದೆ ಅಂತ ಹೇಳ್ಬೋದು. ಆದರೆ ಇವರು 67 ಮ್ಯಾಚಸ್ ಆಡಿದ್ದಾರೆ ಮತ್ತು ಆನ್ ಆ್ಯಾವ್ರೇಜ್ ಬಂದು 40% 57 ಇದೆ ಫ್ರೆಂಡ್ಸ್ ಇವರು ಇನ್ಕ್ಲೂಡಿಂಗ್ ಆ್ಯಾವ್ರೇಜು. ಮತ್ತು 712 ಸೆಂಚುರೀಸ್ ಇದೆ ಮತ್ತು 1850s ಇದೆ ಅಂತ ಹೇಳ್ತೇನೆ ಫ್ರೆಂಡ್ಸ್ ನಮ್ಮ ಈ ರೋಹಿತ್ ಶರ್ಮಾ ಅವರಿಗೆ ಟೆಸ್ಟ್ ಕೆರಿಯರ್ನಲ್ಲಿ. ಮತ್ತು ಇವರು ಬಂದು ಬಿಕಮ್ ದ ಜಸ್ಟ್ ಇನ್ ದ 6th ಇಂಡಿಯನ್ ಬ್ಯಾಟರ್ ಇನ್ ಟು ಸ್ಕೋರ್ ಎ ಸೆಂಚುರಿ ಇನ್ ಈಚ್ ಇನ್ನಿಂಗ್ಸ್ ಆಫ್ ದ ಟೆಸ್ಟ್ ವಿತ್ ಸ್ಕೋರ್ ಇತ್ 176 in 1-7 ಅಗೇನ್ಸ್ಟ್ ಸೌತ್ ಆಫ್ರಿಕಾ ವಿಶಾಖಪಟ್ಟಣಂ ಇನ್ 2019. ಅಂದರೆ ನಮ್ಮ ರೋಹಿತ್ ಶರ್ಮಾ ಅವರು ಈಚ್ ಇನ್ನಿಂಗ್ಸ್ನಲ್ಲಿ 6th ಬ್ಯಾಟರ್ ಆಗಿ ಬಂದಂಥ ನಮ್ಮ ರೋಹಿತ್ ಶರ್ಮಾ ಅವರು ಇನ್ನಿಂಗ್ಸ್ನಲ್ಲಿ ಸೌತ್ ಆಫ್ರಿಕಾ 176 ಕೊಟ್ಟರೆ ನಮ್ಮ ರೋಹಿತ್ ಶರ್ಮಾ ಅವರೇ ಒಬ್ಬರೇ 127 ರನ್ಸ್ ಬಾರಿಸಿ ನಮ್ಮ 2019 ಸೌತ್ ಆಫ್ರಿಕಾ ಜೊತೆ ಆಟ 2019 ಚೇಂಜ್ ಮಾಡಿದ್ರು ಅಂತ ಹೇಳ್ಬೋದು ಫ್ರೆಂಡ್ಸ್ ನಮ್ಮ ರೋಹಿತ್ ಶರ್ಮಾ ಅವರು ಅಂತ ಹೇಳ್ತೇನೆ. ಮತ್ತು ರಿಮೋಟ್ ಹಿಸ್ಟರಿ ಆಫ್ ದ ರೆಕಾರ್ಡ್ ಅಪ್ ಅಂತ ಬಂದರೆ ನಮ್ಮ ರೋಹಿತ್ ಶರ್ಮಾ ಅವರಿಗೆ ಬ್ರೇಕಿಂಗ್ ವಿಶಾಖಪಟ್ಟಣಂ ಟೆಸ್ಟ್ ಬೈ ದ ಹಿಟ್ಟಿಂಗ್ಸಿಂದ 7 ಹಿಟ್ಟಿಂಗ್ಸ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಹಿಟ್ಟಿಂಗ್ಸ್ ವಿಶಾಖಪಟ್ಟಣಂ ಗ್ರೌಂಡ್ನಲ್ಲಿ 13 ಸಿಕ್ಸರ್ಗಳನ್ನು ಬಾರಿಸಿ ಮೋಸ್ಟ್ ಇನ್ ಟೆಸ್ಟ್ ಮ್ಯಾಚಸ್ ಇನ್ ಎ ರೆಕಾರ್ಡ್ ದ ಸ್ಟಿಲ್ ಸ್ಟ್ಯಾಂಡ್ಸ್. ಮೋಸ್ಟ್ ಸಿಕ್ಸರ್ ಅಂತ ಹೆಸರುವಾಗಿದ್ದಾರೆ ಫ್ರೆಂಡ್ಸ್ ಟೆಸ್ಟ್ ಕೆರಿಯರ್ 13 ಸಿಕ್ಸರ್ಗಳನ್ನು ಬಾರಿಸಿ ಅಂತ. ಮತ್ತು ಶಹದ್ ಮೈದಾನ್ ಡಬಲ್ ಸೆಂಚುರಿ ಇನ್ ವಿತ್ ಎ ಬ್ರಿಲಿಯಂಟ್. ಇವರು ಎಷ್ಟು ಡಬಲ್ ಸೆಂಚುರಿ ಬಾರಿಸಿದ್ರಪ್ಪ, ಒಂದೇ ಡಬಲ್ ಸೆಂಚುರಿ, ಅದು 212 ರನ್ಗಳನ್ನು ಬಾರಿಸಿದ್ದಾರೆ ಫ್ರೆಂಡ್ಸ್. ಅದು ಸೌತ್ ಆಫ್ರಿಕಾ ಜೊತೆನಂತೆ ರಾಂಚಿನಲ್ಲಿ ಫ್ರೆಂಡ್ಸ್ 2019 ಅಂತ ಹೇಳ್ಬೋದು ಫ್ರೆಂಡ್ಸ್. ಶಹದ್ ಮೈದಾನ್ ಡಬಲ್ ಸೆಂಚುರಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಆ ಮೈದಾನದಲ್ಲಿ 212 ರನ್ಸ್ ಬಾರಿಸಿದ್ದಾರೆ ಫ್ರೆಂಡ್ಸ್ ನಮ್ಮ ರೋಹಿತ್ ಶರ್ಮಾ ಅವರು ಇವರ ಟೆಸ್ಟ್ ಕೆರಿಯರ್ನಲ್ಲಿ ಒಂದೇ ಡಬಲ್ ಸೆಂಚುರಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಮತ್ತು ಇವರು ಟಾಕ್ ಓವರ್ ಟೆಸ್ಟ್ ಕ್ಯಾಪ್ಟನ್ಸಿ ಅಂತೆ ಇನ್ 2022 ಸ್ಟಾರ್ಟಿಂಗ್ ವಿತ್ ಎ 2-0 ಕ್ಲೀನ್ ಸ್ವೀಪ್ ಆಫ್ ಓವರ್ ದ ಶ್ರೀಲಂಕಾ ಈಸ್ ದ ರೋಹಿತ್ ಶರ್ಮಾ ಫಾಲೋಡ್ ಐಟಿ ಆಫ್ ವಿತ್ ಎ 2-1 ಸೀರೀಸ್ ವಿತ್ ಅಗೇನ್ಸ್ಟ್ ಆಸ್ಟ್ರೇಲಿಯಾ ಇನ್ ದ 2021-23 ಬಾರ್ಡರ್ ಗವಾಸ್ಕರ್ ಟ್ರೋಫಿ. ನಮ್ಮ ರೋಹಿತ್ ಶರ್ಮಾ ಅವರು 2022-23 ಆಸ್ಟ್ರೇಲಿಯಾ ವಿರುದ್ಧ ನಾವು 2 ಮ್ಯಾಚ್ ಗೆದ್ದು ಅವ್ರು 1 ಮ್ಯಾಚ್ ಗೆದ್ದು ಅವರು ನಮ್ಮ ರೋಹಿತ್ ಶರ್ಮಾ ಅವರು ಬಾರ್ಡರ್ ಗವಾಸ್ಕರ್ ಟ್ರೋಫಿಗೆ ಲೀಡ್ ಇನ್ ಇಂಡಿಯನ್ ಟು ದ WTC ಫೈನಲ್ ಇನ್ ದ 2021-23 ಸೈಕಲ್. ಅಂದರೆ ನಮ್ಮ ರೋಹಿತ್ ಶರ್ಮಾ ಅವರು ಆಸ್ಟ್ರೇಲಿಯಾ ವಿರುದ್ಧ ಗೆದ್ದು ನಮ್ಮನ್ನು WTC ಫೈನಲ್ಗೆ ಕರೆದು ಒಯ್ತಾರೆ ಅಂತ ಹೇಳಬಹುದು ಫ್ರೆಂಡ್ಸ್ 2023 ನಮ್ಮ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿ ವೈನಲ್ಲಿ ಫ್ರೆಂಡ್ಸ್. ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಈ ಟೆಸ್ಟ್ ಕ್ರಿಕೆಟ್ನಲ್ಲಿ ರೆಕಾರ್ಡ್ಗಳನ್ನು ಸೃಷ್ಟಿ ಮಾಡಿದ್ದು, ಟೆಸ್ಟ್ ಕ್ರಿಕೆಟ್ನಲ್ಲಿ ಅವರ ಇತಿಹಾಸದ ಮತ್ತು ಪುಟಗಳನ್ನು ತೆರೆದು ಹಾಕಿದ್ದೇವೆ ಫ್ರೆಂಡ್ಸ್ ನಾವು. ಇವರು ನಮ್ಮ ಟೀಮ್ ಇಂಡಿಯಾಗೆ ಭಾಳಷ್ಟು ಮ್ಯಾಚ್ಗಳನ್ನು ಗೆದ್ದು ಕೊಟ್ಟಿದ್ದಾರೆ ಮತ್ತು ನಮ್ಮ ಟೀಮ್ ಇಂಡಿಯಾನಲ್ಲಿ ನಮ್ಮ
ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಎಷ್ಟೋ ಪ್ಲೇಯರ್ಸ್ಗಳಿಗೆ ಆಧಾರವಾಗಿದ್ದಾರೆ ಕ್ರಿಕೆಟ್ಗೆ. ಇನ್ನು ಮುಂದೆ ಬರಬೇಕಂತೂ ಈ ಪ್ಲೇಯರ್ಸ್ಗಳಿಂದಲೇ ಟೆಸ್ಟ್ ಕ್ರಿಕೆಟ್ ಮತ್ತು T20 ODI ಮ್ಯಾಚ್ಗಳನ್ನು ನೋಡು ಎಷ್ಟೋ ಪ್ಲೇಯರ್ಸ್ ಇದ್ದಾರೆ ಅವ್ರ ಫ್ಯಾನ್ಸ್ಗಳು. ಅವರಿಗೆಲ್ಲರಿಗೆ ಭಾಳ ನೋವಿನಕರ ವಿಷಯ, ಆದರೆ ಏನು ಮಾಡೋದಕ್ಕಾಗಿದೆಯಲ್ಲ. ಆದರೆ ವಿರಾಟ್ ಕೊಹ್ಲಿ ಅಷ್ಟು ಬೇಗನೆ ರಿಟೈರ್ಮೆಂಟ್ ಕೊಡಬಾರ್ದಿತ್ತು, ಆದರೆ ಕೊಟ್ಟಿದ್ದಾರೆ ಮುಂದಿನ ಜನ್ರೇಷನ್ಗೆ ಅಂತ ನನಗೆ ಅನ್ನಿಸ್ತಾ ಇದೆ. ಆದರೆ ಇನ್ನು ಮುಂದೆ ಅವರಿಗೆ ಒಂದೇ ಒಂದು ಚಾನ್ಸ್ ಇದೆ ODIನಲ್ಲಿ ಆಡುವುದಕ್ಕೆ, ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಅವರಲ್ಲಿ. ಈಗ ಮುಂಬರುವಂಥ ODI ವರ್ಲ್ಡ್ ಕಪ್ನಲ್ಲಿ ಆ ಒಳ್ಳೆಯ ಪರ್ಫಾರ್ಮೆನ್ಸ್ ನೀಡಿ ಆ ODI ವರ್ಲ್ಡ್ ಕಪ್ ತಂದು ಕೊಡುವಂತೆ ನಾವು ಭಾವಿಸೋಣ ಫ್ರೆಂಡ್ಸ್. ಅವರು ತಂದು ಕೊಡ್ತಾರೆ ಅಂತ ನಿಮಗೂ ನಂಬಿಕೆ ಇದೆ, ನಮಗೂ ನಂಬಿಕೆ ಇದೆ ಅಂತ ಹೇಳ್ತೇನೆ ಫ್ರೆಂಡ್ಸ್. ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ.